ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಂದ್ರಾಳ್ ಗ್ರಾಮ. ಈ ಗ್ರಾಮಸ್ಥರು ತಮ್ಮದೇ ಊರಿಗೆ ಸಾರಿಗೆ ಬಸ್ ಬರುವುದನ್ನು ನೋಡಲು ಬರೋಬ್ಬರಿ ದಶಕಗಳ ಕಾಲ ಕಾಯಬೇಕಾಯಿತು. ಬಸ್ ಸೌಕರ್ಯವಿಲ್ಲದೆ ಹಂದ್ರಾಳ್ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ವೃದ್ಧರು ಅನುಭವಿಸುತ್ತಿದ್ದ ನರಕ ಯಾತನೆ ಅಷ್ಟಿಷ್ಟಲ್ಲ. ಕೊನೆಗೂ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲರನ್ನು ಭೇಟಿಯಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ರು. ಸಾರ್ವಜನಿಕರ ಮನವಿಗೆ ತಕ್ಷಣ ಸ್ಪಂದಿಸಿದ ಶಾಸಕರು ಬಸವ ಕಲ್ಯಾಣ ಸಾರಿಗೆ ಘಟಕದ ವಿಭಾಗೀಯ ಅಧಿಕಾರಿಗೆ ಕೇವಲ 3-4 ದಿನಗಳಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಕಟ್ಟುನಿಟ್ಟಿನ ಗಡುವು ನೀಡಿದರು. ಶಾಸಕರ ಸೂಚನೆ ಬೆನ್ನಲ್ಲೇ ಹಂದ್ರಾಳ್ ಗ್ರಾಮಕ್ಕೆ ನೂತನ ಸಾರಿಗೆ ಬಸ್ ಸಂಚಾರ ಆರಂಭವಾಗಿದ್ದು, ಶಾಸಕರು ಸ್ವತಃ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ದಾರೆ. ದಶಕಗಳ ಬಳಿಕ ತಮ್ಮೂರಿಗೆ ಬಂದ ಕೆಂಪು ಬಸ್ಸನ್ನು ಕಂಡು ಗ್ರಾಮಸ್ಥರ ಮೊಗದಲ್ಲಿ ಆನಂದ ಬಾಷ್ಪ ಮೂಡಿದೆ. ಇಂದು ನಮ್ಮ ಹಂದ್ರಾಳ್ ಗ್ರಾಮಕ್ಕೆ ಸುಮಾರು ವರ್ಷಗಳಿಂದ ಇಲ್ಲಿ ಬಸ್ಸಿನ ಸೌಲಭ್ಯವೇ ಇದ್ದಿಲ್ಲ. ಮೊದಲು ಕೂಡ ಶಾಸಕನಾಗಿದ್ದಕ್ಕೆ ಇಲ್ಲಿ ಒಂದು ಬಸ್ಸು ಉಳಿಸಿದಾಗ ಕೆಲವೇ ದಿನಗಳ ನಡುವೆ ಅವು ಕೂಡ ಬಂದಾಗಿತ್ತು. ಮತ್ತೆಲ್ಲರ ಒಂದು ಬೇಡಿಕೆ ಯಾಕಂತಂದರೆ ಮಕ್ಕಳು ಶಾಲೆಗೆ ಹೋಗಬೇಕು, ತಾಯಿಂದಿರು ಬೇರೆ ಊರಿಗೆ ಹೋಗಬೇಕು, ರೈತರು ಬಸ್ಸಿನ ಸೌಲಭ್ಯಗಳು ಬಹಳ ಮಹತ್ವವಾಗಿದ್ದು, ಆದ ಕಾರಣ ಎಲ್ಲಿನ ಊರಿನ ಜನರು ನನ್ನ ಗಮನಕ್ಕೆ ತಂದಾಗ ನಾನು ನಮ್ಮ DM ಊರಿಗೆ ಕರೆಸಿ ಈ ಬೇಗನೆ ಮೊನ್ನೆನೇ ಹೇಳಿದಾಗ 2 ದಿವಸದಲ್ಲಿ ಇವತ್ತು ನಮ್ಮ ಹಂದ್ರಾಳ್ ಗ್ರಾಮಕ್ಕೆ ಬಸವ ಕಲ್ಯಾಣದಿಂದ ಹಂದ್ರಾಳಿಂದ ಏನು ರೂಟ್ ಇದೆ ಆ ಮುಖಾಂತರ ಮಾಡಿಕೊಡ್ತಕ್ಕಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಮತ್ತು ಇವತ್ತು ನಮ್ಮ ಜನಪ್ರತಿನಿಧಿಗಳ ಒಂದು ಏನು ಕರ್ತವ್ಯ ಅಂತಂದರೆ ಜನಸಾಮಾನ್ಯರಿಗೆ ಯಾವುದೇ ಕೂಡ ತೊಂದರೆ ಆಗಬಾರ್ದು ಮತ್ತು ಜನಸಾಮಾನ್ಯರ ಕೆಲಸಗಳಾಗಬೇಕಂತ ಎಲ್ಲರ ಒಂದು ಬಯಕೆ ಇರುತ್ತೆ. ಆದ ಕಾರಣ ನಾವು ಕೂಡ ಈಗ ಹಂದ್ರಾಳ್ ಗ್ರಾಮದಲ್ಲಿ ಇವತ್ತು ಬಸ್ಸು ಫಸ್ಟು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೆವು. ಅದಕ್ಕಾಗಿ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಧನ್ಯವಾದ.